ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಪಾದಮೌಳಿಪರ್ಯಂತಾಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ವೀಕ್ಷಕರೇ, ನಾನು ಹಿಂದಿನ ವಿಡಿಯೋದಲ್ಲಿ 12 ಸ್ತೋತ್ರಗಳನ್ನು ಮಾಡಿದ್ದೆ. 12 ಸ್ತೋತ್ರಗಳು ಶ್ರೀಮನ್ ಮಧ್ವಾಚಾರ್ಯರಿಂದ ರಚಿತವಾದ ಸ್ತೋತ್ರಗಳು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ. ಇಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಂ ಅನ್ನುವುದನ್ನು ವಿವರಣೆ ಸಹಿತ ಶ್ಲೋಕದ ಸಹಿತ ಮಾಡ್ತಾ ಇದ್ದೇನೆ. ಇದು ನರಸಿಂಹದೇವರು ಮತ್ತು ಲಕ್ಷ್ಮೀ ಸಹಿತ ನರಸಿಂಹದೇವರನ್ನು ಕುರಿತದ್ದಾಗಿದೆ. ಇದರ ವಿಶೇಷ ಏನಪ್ಪ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಲಕ್ಷ್ಮೀ ಸಹಿತ ಶ್ರೀಮನ್ನಾರಾಯಣನ ಬಗ್ಗೆ ನಮ್ಗೆ ಗೊತ್ತು. ಇಲ್ಲಿ ಲಕ್ಷ್ಮೀ ಸಹಿತ ನರಸಿಂಹದೇವರನ್ನು ಲಕ್ಷ್ಮೀ ನೃಸಿಂಹ ಅಂತ ನಾವು ಕರಿತೇವೆ. ನರಸಿಂಹ ಸ್ವಾಮಿಯಿಂದ ಲಕ್ಷ್ಮೀ ಸಹಿತ ನರಸಿಂಹ ಸ್ವಾಮಿ ಅನ್ನುವ ದೇವರು ಅನ್ನುವ ಭಗವಂತನ ರೂಪ ಅತ್ಯಂತ ಬೇಗ ಭಕ್ತರಿಗೆ ಫಲವನ್ನು ಉಂಟು ಮಾಡುವಂಥ ಭಗವಂತನ ರೂಪ. ಇದು ನಾವು ಭಕ್ತ ಪ್ರಹ್ಲಾದನ ಚರಿತ್ರೆಯಲ್ಲಿ ನೋಡ್ತೇವೆ. ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ದೇವರು ಎಲ್ಲಿದ್ದಾನೆ ಅಂತ ಕೇಳುತ್ತಾ, ಪ್ರಹ್ಲಾದರು ಭಗವಂತನು ಎಲ್ಲ ಕಡೆಯಲ್ಲೂ ಇದ್ದಾನೆ ಎಂದು ಹೇಳಿದಾಗ, ಹಾಗಾದರೆ ಈ ಕಂಬದಲ್ಲಿದ್ದನೋ ಆ ಕಂಬದಲ್ಲಿದ್ದನೋ ಆ ಕಂಬದಲ್ಲಿದ್ದನೋ ಎಂದು ಕೇಳುವಾಗ, ಭಗವಂತನು ಎಲ್ಲ ಕಡೆ ಇರೋ ಭಗವಂತನು ಕಂಬದಲ್ಲೂ ಇದ್ದಾನೆ ಅಂತ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ. ಈಗ ನಿಮಗೆ ಭಗವಂತನ ಮೇಲೆ ಭಕ್ತಿ ಇದ್ದರೆ, ಹೃದಯದಿಂದ ಭಕ್ತಿ ಇದ್ದರೆ ಭಗವಂತನು ತಕ್ಷಣ ಪ್ರತ್ಯಕ್ಷನಾಗುತ್ತಾನೆ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಸಮಯ ಬೇಕಾಗಿಲ್ಲ, ಭಕ್ತಿ ಬೇಕಾಗಿದೆ. ಹೃದಯಾಂತರಾಳದಲ್ಲಿರುವ ಭಕ್ತಿಯೇ ಭಗವಂತನಿಗೆ ಮುಖ್ಯವಾದ ವಿಷಯವೇ ವಿನಃ ಬರೀ ಗೊಡ್ಡು ಸಾಧನೆಗಳಿಂದ ಭಗವಂತನ ಆವಿರ್ಭಾವ ಆಗುವುದಿಲ್ಲ. ಅಂದರೆ ನಾನು ಸಾಧನೆಗಳ ಮೂಲಕವೇ ಭಗವಂತನನ್ನು ಹೊಂದುತ್ತೇನೆ ಅಂದರೆ ಅದು ಸಾಧ್ಯವಿಲ್ಲ. ಆ ಭಕ್ತಿ ಪರಿಪೂರ್ಣವಾಗಿದ್ದಾಗ ಭಗವಂತನ ಆವಿರ್ಭಾವ ತನ್ನಿಂದಾನೇ ಆಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆಯೇ ಒಳ್ಳೆಯ ಗುರು ಸಿಗಬೇಕಾದರೆ ನಾವು ಹುಡುಕಿಕೊಂಡು ಹೋದರೆ ಸಿಗುವುದಿಲ್ಲ. ನಮ್ಮ ಸಾಧನೆ ಪರಿಪೂರ್ಣವಾದಾಗ ಆ ಒಳ್ಳೆಯ ಗುರು, ವೇದಾಂತಿಯಾದ ಗುರು, ಬ್ರಹ್ಮನಿಷ್ಠನಾದ ಗುರು ತನ್ನಿಂದಾನೇ ನಮಗೆ ದೊರಕುತ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನಿಂದ ಯಾವ ಫಲವನ್ನು ಪಡೆಯಬಹುದು? ಎಲ್ಲ ಫಲವನ್ನು ಪಡೆಯಬಹುದು. ಮುಖ್ಯವಾಗಿ ಜಾತಕದಲ್ಲಿ ಕುಜದೋಷ ಇದ್ದವರು ಅಥವಾ ಕುಜನು ನೀಚ ಸ್ಥಾನದಲ್ಲಿ ಜಾತಕದಲ್ಲಿ ಇದ್ದರೆ, ಕುಜನಿಂದ ತೊಂದರೆಗಳು ಉಂಟಾಗಬಹುದಾದರೆ, ಅಂದರೆ ಕುಜಗ್ರಹದಿಂದ ಅನೇಕ ರೀತಿಯ ತೊಂದರೆಗಳು ಉಂಟಾಗುತ್ತವೆ. ಅಂದರೆ ಕುಜನು ದುಸ್ಥಾನದಲ್ಲಿ ಕೂತಿದ್ದರೆ, ನೀಚನಾಗಿ ಜಾತಕದಲ್ಲಿ ಇದ್ದರೆ, ಅಂಥ ಸಂದರ್ಭದಲ್ಲಿ ಈ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರವನ್ನು ಪಠಣ ಮಾಡಿದರೆ, ಪಾರಾಯಣ ಮಾಡಿದರೆ ಅರ್ಥ ಸಹಿತ ಆ ಕುಜದೋಷವು ಹೋಗುತ್ತದೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ಪುರಂದರದಾಸರು ಈ ದೃಷ್ಟಿಯಲ್ಲೇ ಹೇಳಿದ್ದಾರೆ. ನಮಗೆ
ಅನೇಕ ಶತ್ರುಗಳು ಇರ್ತಾರೆ. ಜೊತೆಗೆ ನಮ್ಮ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಮ್ಮಲ್ಲೇ ಇರುವ ನಮ್ಮ ಶತ್ರುಗಳು ಆಗಿದ್ದಾರೆ. ಈ ಸರ್ವ ಶತ್ರು ಸಂಹಾರಕ್ಕೂ ಈ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರವು ಪರಮ ಔಷಧಿಯಾಗಿದೆ. ಅಂದರೆ ಹೊರಗಿನ ಶತ್ರುಗಳು ಮತ್ತು ನಮ್ಮ ಒಳಗಿನ ಇರುವ ಶತ್ರುಗಳು ಎರಡನ್ನು ನಾಶ ಮಾಡುವ ಶಕ್ತಿ ಈ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಕ್ಕೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಸ್ತೋತ್ರದಲ್ಲಿ ಒಟ್ಟಾರೆ 17 ಶ್ಲೋಕಗಳಿವೆ. ಮೊದಲನೇದಾಗಿ ನಾನು ಆ ಶ್ಲೋಕಗಳ ಪಠಣವನ್ನು ಮಾಡ್ತೇನೆ. ಇದು ನೀವು ದಿನಾಗಲೂ ಪಠಣ ಮಾಡಿದರೆ ಅಥವಾ ಕನಿಷ್ಠ ಕೇಳಿಸಿಕೊಂಡರೆ ಇದು ಅತ್ಯಂತ ಅದ್ಭುತವಾದ ಪರಿಣಾಮವನ್ನು ಬೀರುತ್ತದೆ. ನೋಡಿ, ಮೊದಲನೇ ಶ್ಲೋಕದಿಂದ ಶುರು ಮಾಡೋಣ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಿ ಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟಕೋಟಿ ಸಂಘಟ್ಟಿತಾಮ್ರಿ ಕಮಲಾಮಲ ಕಾಂತಿಕಾಂತ ಲಕ್ಷ್ಮೀ ಲಸತ್ಕುಚ ಸರೋರು ಹರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರದಾವದಹನಾಕುಲಭೀಕರೋರು ಜ್ವಾಲಾವಲೀಭಿರತಿದಗ್ಧತನೂರುಹಸ್ಯ ತ್ವತ್ಪಾದ ಪದ್ಮಸರಸೀಂ ಶರಣಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಜಾಲಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥಬಡಿಶಾಗ್ರ ಜಶೋಪಮಸ್ಯ ಪ್ರೋತ್ಕಂಪಿತ ಪ್ರಚುರತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಕೂಪಮತಿಘೋರಮಗಾಧಮೂಲಂ ಸಂಪ್ರಾಪ್ಯ ದುಃಖಶತ ಸರ್ಪಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಭೀಕರ ಕರೀಂದ್ರ ಕರಾಭಿಘಾತ ನಿಷ್ಪೀಡ್ಯ ಮಾನವಪುಷಃ ಸಕಲಾರ್ತಿನಾಶ ಪ್ರಾಣಪ್ರಯಾಣ ಭವಭೀತಿ ಸಮಾಕುಲಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸರ್ಪ ವಿಷದಿಗ್ಧ ಮಹೋಗ್ರ ತೀವ್ರ ದಂಷ್ಟ್ರಾಗ್ರಕೋಟಿ ಪರಿದಷ್ಟ ವಿನಷ್ಟ ಮೂರ್ತೆ ನಾಗಾರಿ ವಾಹನ ಸುಧಾಬ್ಧಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ವೃಕ್ಷ ಮಘಬೀಜ ಮನಂತಕರ್ಮ ಶಾಖಾಯುತಂ ಕರ್ಣಪತ್ರಮನಂಗಪುಷ್ಪಂ ಆರುಹ್ಯ ದುಃಖಫಲಿದಂ ಪತತೋ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹಗ್ರಸಿತ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗನಿಚಯೋರ್ಮಿ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ
ಸಂಸಾರಸಾಗರನಿಮಜ್ಜನ ಮುಹ್ಯಮಾನಂ ದೀನಂ ವಿಲೋಕಯ ವಿಭೋ ಕರುಣಾನಿಧೇ ಮಾಂ ಪ್ರಹ್ಲಾದಖೇದಪರಿಹಾರಕೃತಾವತಾರ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಘೋರಗಹನೆ ಚರತೋ ಮುರಾರೇ ಮಾರೋಗ್ರಭೀಕರಮೃಗ ಪ್ರಚುರಾರ್ದಿತಸ್ಯ ಆರ್ತಸ್ಯ ಮತ್ಸರನಿದಾಘ ಸುದುಃಖಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬದ್ಧ್ವಾ ಗದೆ ಯಮಭಟಾ ಬಹುತರ್ಜಯಂತಹ ಕರ್ಷಂತಿ ಯತ್ರ ಭವಪಾಶಶತೈರ್ಯುತಂ ಮಾಂ ಏಕಾಕಿನಂ ಪರವಶಂ ಚಕಿತಂ ದಯಾಲೋ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣೋ ಯಜ್ಞೇಶ ಯಜ್ಞಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಏಕೇನ ಚಕ್ರಮಪರೇಣ ಕರೇಣ ಶಂಖಂ ಅನ್ಯೇನ ಸಿಂಧುತನಯಾಮವಲಂಬ್ಯ ತಿಷ್ಟನ್ ವಾಮೇತರೇಣ ವರದಾಭಯಪದ್ಮಚಿಹ್ನಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂಧಸ್ಯ ಮೇ ಋತವಿವೇಕಮಹಾಧನಸ್ಯ ಚೋರೈರ್ಮಹಾಬಲಿಭಿರಿಂದ್ರಿಯ ನಾಮಧೇಯೈಃ ಮೋಹಾಂಧಕಾರಕುಹರೆ ವಿನಿಪಾತಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವರಿನ್ನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಚರಣಾಬ್ಜಮ ಧೂವ್ರತೇನ ಸ್ತೋತ್ರಂ ಕೃತಂ ಶುಭಕರಂ ಭುವಿ ಶಂಕರೇಣ ಏತತ್ ಪಠಂತಿ ಮನುಜಾ ಹರಿಭಕ್ತಿಯುಕ್ತಾಃ ತೇ ಯಾಂತಿ ತತ್ಪದ ಸರೋಜಮ ಖಂಡರೂಪಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಭಗವತ್ಪಾದ ಶಂಕರಾಚಾರ್ಯರಿಂದ ಹೇಳಲ್ಪಟ್ಟ ಸ್ತೋತ್ರವಾಗಿದೆ. ಇದನ್ನು ಯಾರು ಪಠಿಸುತ್ತಾರೋ, ಪ್ರತಿದಿನವೂ ಯಾರು ಪಠಿಸುತ್ತಾರೋ, ಪಾರಾಯಣ ಮಾಡುತ್ತಾರೋ ಮತ್ತು ಇದರ ಅರ್ಥಸಹಿತ ಅನುಸಂಧಾನ ಮಾಡುತ್ತಾರೋ ಅಂತಹ ಮನುಷ್ಯರು ಶ್ರೀ ಮಹಾವಿಷ್ಣುವಿನ ಪಾದಕಮಲವನ್ನೇ ಸೇರುತ್ತಾರೆ. ಅಂದರೆ ಮೋಕ್ಷವನ್ನೇ ಪ್ರಾಪ್ತಿ ಮಾಡುತ್ತಾರೆ. ಇಹದಲ್ಲಿ ಸಕಲ ಕಷ್ಟ ನಷ್ಟ ದುಃಖಗಳು ನಾಶವಾಗುತ್ತವೆ ಮತ್ತು ಪರದಲ್ಲಿ ಮೋಕ್ಷವೇ ಉಂಟಾಗುತ್ತದೆ, ಜೊತೆಗೆ ಜೀವನ್ಮುಕ್ತಿಯೂ ಉಂಟಾಗುತ್ತದೆ ಎಂದು ಶಂಕರಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ಈ ಸ್ತೋತ್ರದಲ್ಲಿ ಹೇಳುತ್ತಾರೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ಇದರ ಅರ್ಥವೇನು ಎಂದು ನಾವು ತಿಳಿದುಕೊಳ್ಳೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು.